ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್. ಸ್ನೇಹಿತರೆ, ಈಗಾಗಲೇ ಅರಣ್ಯ ಇಲಾಖೆಯಿಂದ ನೋಟಿಫಿಕೇಶನ್ ಹೊರಬಿದ್ದಿದೆ. 775 ಅರಣ್ಯ ವೀಕ್ಷಕ ಹುದ್ದೆಗಳ ಭರ್ತಿ ನಡೀತಾ ಇದೆ. ಸೊ ಇದೇ ಆಗಸ್ಟ್ 1ನೇ ತಾರೀಕಿನಿಂದ ಇದರ ಆನ್ಲೈನ್ ಅರ್ಜಿ ಕೂಡ ಆರಂಭ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ, ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಬೇಕು, ಸೊ ಎಕ್ಸಾಮ್ ಇರುತ್ತಾ ಅಥವಾ SSLC ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ, ಅದರ ಜೊತೆಗೆ ಇದರ ದೈಹಿಕ ಸಾಮರ್ಥ್ಯ ಹೇಗೆಲ್ಲ ಇರುತ್ತೆ, ಕಂಪ್ಲೀಟ್ ಆಗಿರತಕ್ಕಂಥ ಇನ್ಫಾರ್ಮೇಷನನ್ನು ಕೊಡ್ತಾನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ಅರಣ್ಯ ವೀಕ್ಷಕ ಹುದ್ದೆಗಳು ಅರಣ್ಯ ಇಲಾಖೆಯಲ್ಲಿ ಡಿ ಗ್ರೂಪ್ ಹುದ್ದೆಗಳು ಅಂತಲೇ ಕರೆಯಲಾಗುತ್ತೆ. ವಿವಿಧ ವೃತ್ತಗಳಲ್ಲಿ ಖಾಲಿ ಇರತಕ್ಕಂಥ ಒಟ್ಟು 775 ಹುದ್ದೆಗಳ ಭರ್ತಿ ನಡೀತಾ ಇದೆ. ಆಗಸ್ಟ್ 1ನೇ ತಾರೀಕಿಂದ ಅರ್ಜಿ ಆರಂಭ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದರಲ್ಲಿ 700 ಹುದ್ದೆಗಳು ರಾಜ್ಯ ವೃಂದಕ್ಕೆ ಸೇರಿದರೆ 50 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸೇರಿದೆ. ಸೊ ಅದರ ಜೊತೆಗೆ 25 ಹುದ್ದೆಗಳು ಬ್ಯಾಕ್ಲಾಗ್ ಕೂಡ ಇರುವಂಥದ್ದು. ಒಟ್ಟು 775 ಹುದ್ದೆಗಳು. ಸೊ ಈ ಹುದ್ದೆಗಳ ನೇಮಕಾತಿ ಅಥವಾ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತಂದರೆ, ಸೊ ಸಾಮಾನ್ಯವಾಗಿ 10ನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಏನಿದೆ, ಸೊ ಅದು ಇದರ ಎಜುಕೇಷನ್ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿರುತ್ತೆ. ಸೊ ಅಂದರೆ ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ ಆಗಿರೋದ್ರಿಂದ, ಸೊ 10ನೇ ತರಗತಿಯಲ್ಲಿ ತಾವು ಪಡೆದಿರತಕ್ಕಂಥ ಅಂಕಗಳ ಆಧಾರದ ಮೇಲೆ 1:20 ರೇಷಿಯೋದಲ್ಲಿ ಒಂದು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ. ಅಂದರೆ ಒಂದು ಹುದ್ದೆಗೆ 20ರಂತೆ ಒಂದು ಶಾರ್ಟ್ ಲಿಸ್ಟ್, ಅಂದರೆ ಕಿರುಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ. ಸೊ ಆ ಒಂದು ಕಿರುಪಟ್ಟಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರನ್ನ ಶಾರೀರಿಕ ಮಾನದಂಡಗಳ ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಹಾಗೆ ದೈಹಿಕ ತಾಳ್ವಿಕಾ ಪರೀಕ್ಷೆ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಹಾಗೆ ದೈಹಿಕ ಕಾರ್ಯ ಸಾಮರ್ಥ್ಯತೆ ಪರೀಕ್ಷೆ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗೆ ಆಹ್ವಾನವನ್ನು ಕೊಡಲಾಗುತ್ತೆ. ಸೊ ಹೀಗೆ ಒಟ್ಟಾರೆಯಾಗಿ 750 ಹುದ್ದೆಗಳಂದರೆ ಹೆಚ್ಚು ಕಡಿಮೆ 15,000 ಜನರಿಗೆ ಈ ಒಂದು PST ಇರ್ಬೋದು, ETಗೆ ಆಹ್ವಾನವನ್ನು ಕೊಡಲಾಗುತ್ತೆ. ಸೊ ಈ ಪರೀಕ್ಷೆಗಳು ಹೇಗಿರುತ್ತೆ ಅಂದರೆ, ಶಾರೀರಿಕ ಮಾನದಂಡಗಳ ಪರೀಕ್ಷೆ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗೆ ಸೊ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ 163 ಸೆಂಟಿಮೀಟರ್ ಇರಬೇಕು. ಹಾಗೆ ಬುಡಕಟ್ಟು ಅಭ್ಯರ್ಥಿಗಳಾಗಿದ್ದರೆ 152 ಸೆಂಟಿಮೀಟರ್ ಎತ್ತರ ಇರಬೇಕು. ಎದೆ ಸುತ್ತಳತೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 79 ಸೆಂಟಿಮೀಟರ್ ಇರಬೇಕಾಗುತ್ತೆ. ಇನ್ನು ಟ್ರೈಬಲ್ ಕಮ್ಯುನಿಟಿಯವರಿಗೆ 74. ಹಾಗೆ ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್ ಇದೆ, ಇಬ್ಬರಿಗೂ ಕೂಡ ಸೇಮ್ ಇರುತ್ತೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಸೊ ಎತ್ತರ 150 ಸೆಂಟಿಮೀಟರ್ ಇರಬೇಕು, ಕನಿಷ್ಠ ತೂಕ 40 kg ಇರಬೇಕಾಗುತ್ತೆ. ಕೆಲವೊಂದು ಫಿಸಿಕಲ್ ಡಿಫೆಕ್ಟ್ಸ್ ಇರುತ್ತೆ, ಅಂದರೆ ದೈಹಿಕ ನ್ಯೂನ್ಯತೆಗಳನ್ನು ಹೊಂದಿದ್ರೆ ಅಂಥವರನ್ನು ಅನರ್ಹರು ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗುತ್ತೆ. ಇಲ್ಲಿ ತಾಗು ಮಂಡಿಗಳಿದ್ದರೆ, ಬಾಗಿದ ಕಾಲುಗಳಿದ್ದರೆ, ಚಪ್ಪಟೆ ಪಾದ ಆಗಿದ್ದರೆ, ನರ ಊತಿದ್ರೆ, ಸೊ ಮಾತನಾಡುವ ಮತ್ತು ಕೇಳುವ ಸಾಮರ್ಥ್ಯದಲ್ಲಿ ತೊಡಕನ್ನು ಹೊಂದಿದ್ರೆ, ಹಾಗೆ ಪುರುಷ ಅಭ್ಯರ್ಥಿಗಳಿಗೆ ಅಂಡವಾಯು ಇತ್ತು ಅಂದರೆ, ದೃಷ್ಟಿ ವರ್ಣಾಂಧತ್ವ ಇರುಳು ಗುರುಡುತನ ಇತ್ತು ಅಂತಂದರೆ ಇದನ್ನು ಅನರ್ಹತ್ವ ಅಂತೇಳಿ ಘೋಷಣೆಯನ್ನು ಮಾಡಲಾಗುತ್ತೆ. ಅವ್ರನ್ನ ಸೆಲೆಕ್ಷನ್ ಮಾಡೋದಿಲ್ಲ. ಹಾಗೆ ದೃಷ್ಟಿ ಸಾಮರ್ಥ್ಯ ಇರುತ್ತೆ, ದೂರದೃಷ್ಟಿ ಸಮೀಪ ದೃಷ್ಟಿ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಹಾಗೆ ಕಣ್ಣಿನ ಬಣ್ಣ ದೃಷ್ಟಿ ಪರೀಕ್ಷೆ ಕೂಡ ಅತ್ಯಗತ್ಯ ಆಗಿರುತ್ತೆ. ಹಾಗೆ ಕೇಳುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶ್ರವಣ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಅಂದರೆ ಇಲ್ಲಿ ರಿನ್ನರ್ ಪರೀಕ್ಷೆ, ವೆಬ್ಬರ್ ಪರೀಕ್ಷೆ, ತಲೆ ತಿರುಗುವಿಕೆಯಾಗಿ ಒಂದು ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಸೊ ಇದರಲ್ಲಿ ಯಾವುದೇ ದೋಷ ಇದ್ದರೆ ಅವರನ್ನು ಕೂಡ ಅನರ್ಹರು ಅಂತೇಳಿ ಹೇಳಲಾಗುತ್ತೆ. ಹಾಗೆ ನೆಕ್ಸ್ಟು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ದೈಹಿಕ ತಾಳ್ವಿಕೆ ಪರೀಕ್ಷೆ ಅನ್ನುವಂಥದ್ದು. ಸೊ ಇಲ್ಲಿ ಪುರುಷ ಅಭ್ಯರ್ಥಿಗಳಾಗಿದ್ದರೆ 1600 ಮೀಟರ್ ಓಟ 7 ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ಹಾಗೆ ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ 1000 ಮೀಟರ್ ಓಟವನ್ನು 6 ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕಾಗುತ್ತೆ. ಹಾಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಂತೇಳಿ ಅದರಾಗೆ 100 ಮೀಟರ್ ಓಟ ಇರುತ್ತೆ. ಸೊ ಆ 100 ಮೀಟರ್ ಓಟವನ್ನು 15 ಸೆಕೆಂಡ್ಗಳಲ್ಲಿ ಓಡಬೇಕು ಪುರುಷ ಅಭ್ಯರ್ಥಿಗಳಾಗಿದ್ದರೆ. ಮಹಿಳಾ ಮತ್ತು ಮಾಜಿ ಸೈನಿಕರಿಗೆ 18.5 ಸೆಕೆಂಡ್ ಇದೆ. ಸೊ ಹೈ ಜಂಪ್ ಇದೆ, ಎತ್ತರ ಜಿಗಿತ, ಅದರಲ್ಲಿ 1.2 ಮೀಟರ್ ಎತ್ತರ ಜಿಗಿತವನ್ನು ಪುರುಷ ಅಭ್ಯರ್ಥಿಗಳು ಮಾಡಬೇಕು. 0.9 ಮೀಟರ್ ಎತ್ತರವನ್ನು ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾಗಿರುತ್ತೆ. ಉದ್ದ ಜಿಗಿತ ಇದೆ 3.8 ಮೀಟರ್ ಪುರುಷ ಅಭ್ಯರ್ಥಿಗಳಿಗೆ, ಹಾಗೆ 2.5 ಮೀಟರ್ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗಿದೆ. ಹಾಗೆ ಶಾರ್ಟ್ ಪುಟ್ ಇದೆ ಪುರುಷ ಅಭ್ಯರ್ಥಿಗಳಾಗಿದ್ದರೆ ಸೊ 16 ಎಲ್ಬಿದು 5.6 ಮೀಟರ್ ಎಸಿಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ 8 ಎಲ್ಬಿದು 3.76 ಮೀಟರ್ ದೂರ ಎಸಿಬೇಕಾಗುತ್ತೆ. ಹಾಗೆ 800 ಮೀಟರ್ ಓಟ ಇದೆ, 2 ನಿಮಿಷ 50 ಸೆಕೆಂಡ್ ಪುರುಷ ಅಭ್ಯರ್ಥಿಗಳಿಗೆ. ಹಾಗೆ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 200 ಮೀಟರ್ ಓಟ 40 ಸೆಕೆಂಡ್ಗಳಿಗಿದೆ.
ಈ ದೈಹಿಕ ಸಮರ್ಥತಾ ಪರೀಕ್ಷೆಯಲ್ಲಿ ಒಟ್ಟು 5 ಆಕ್ಟಿವಿಟೀಸ್ಗಳಿರುವಂಥದ್ದು. ಸೊ ಆ 5 ಆಕ್ಟಿವಿಟೀಸ್ಗಳಲ್ಲಿ ಕಂಪಲ್ಸರಿಯಾಗಿ 3 ಆಕ್ಟಿವಿಟೀಸ್ಗಳಲ್ಲಿ ಕಡ್ಡಾಯವಾಗಿ ತೇರ್ಗಡೆಯನ್ನು ಹೊಂದಬೇಕಾಗುತ್ತೆ. ಹೀಗೆ ಕಡ್ಡಾಯವಾಗಿ ಇದರಲ್ಲಿ ತೇರ್ಗಡೆಯನ್ನು 3ರಲ್ಲಿ ಹೊಂದಿದರೆ ಮಾತ್ರ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು. ಸೊ ಎಲ್ಲ ಪರೀಕ್ಷೆಗಳು ಆದ ನಂತರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಎಲ್ಲ ಆದ ನಂತರ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಸೊ ಇಲ್ಲಿ ದೈಹಿಕ ತಾಳ್ವಿಕಾ ಪರೀಕ್ಷೆ ಅಂದರೆ ಫಿಸಿಕಲ್ ಎಂಡರೆನ್ಸ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನಲ್ಲಿ ಅರ್ಹತೆಯನ್ನು ಪಡೆದಿರತಕ್ಕಂಥ ಅಭ್ಯರ್ಥಿಗಳಿಗೆ SLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳ ವೃತ್ತ ಮಟ್ಟದ ಮತ್ತು ರೋಸ್ಟರ್ನ ಆಧರಿಸಿ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ. ಸೊ ಇಬ್ಬರು ಅಭ್ಯರ್ಥಿಗಳು ಸಾಮಾನ್ಯವಾಗಿ ಒಂದೇ ಅಂಕವನ್ನು ಪಡೆದುಕೊಂಡಿದ್ದರೆ, ಸೊ ಏಕ ಅಂಕಗಳನ್ನು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನವರು ಪಡೆದುಕೊಂಡಿದ್ದರೆ, ಸೊ ಅವರ ವಯಸ್ಸಿನ ಆಧಾರದ ಮೇಲೆ ಸೊ ಹಿರಿಯರನ್ನು ಮೊದಲು ಅಂದರೆ ಮೇಲ್ಗಡೆ ಇರಿಸಲಾಗುತ್ತೆ, ಕಿರಿಯರನ್ನು ಕೆಳಗಡೆ ಇರಿಸುವಂಥದ್ದು. ಸೊ ಇದಿಷ್ಟು ಸ್ನೇಹಿತರೆ ಅರಣ್ಯ ಇಲಾಖೆಯಲ್ಲಿ ನಡೆಯುವಂತಹ ಒಂದು ನೇಮಕಾತಿ ವಿಧಾನವಾಗಿರುವಂಥದ್ದು. ಸೊ ಈ ಒಂದು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಯಾವುದೇ ಪರೀಕ್ಷೆ ಇಲ್ಲ, ಸಂದರ್ಶನ ಇಲ್ಲ, ಓನ್ಲಿ 10ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ. ಸೊ ಇದಿಷ್ಟು ಗೆಳೆಯರ ಅರಣ್ಯ ಇಲಾಖೆಯ ನೇಮಕಾತಿ. ಸೊ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.